ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಹೆಲ್ತಿ ಲಿವಿಂಗ್, ಆರೋಗ್ಯದ ಜೀವನದ ಕಡೆಗೆ 2 ಹೆಜ್ಜೆ ಇವತ್ತು ಮುಂದೆ ಇಟ್ಟಿದ್ದೀನಿ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ದರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಗೆಲ್ಬೋದು. ನಮ್ಮ ಚಾನಲ್ನಲ್ಲಿ ಸುಮಾರಷ್ಟು ವೆಯ್ಟ್ ಲಾಸ್ ರೆಸಿಪೀಸ್ನ ನೀವು ನೋಡಿದ್ದೀರಾ. ಹಾಗೆಯೇ ವೆಯ್ಟ್ ಲಾಸ್ ಬಗ್ಗೆ ಸುಮಾರಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಹಾಗೆ ನಾನು ವೆಯ್ಟ್ ಲಾಸ್ ಕೂಡ ಮಾಡಿಕೊಂಡಿದ್ದೆ. ಅರೌಂಡ್ 62 kgs ತನಕ ಬಂದುಬಿಟ್ಟಿದ್ದೆ. ಇವಾಗ ಸ್ವಲ್ಪ ಟೆನ್ಷನ್ಸ್ ಹಾಗೆ ಆರೋಗ್ಯದ ಕಡೆ ಗಮನ ಕೊಡೋಕ್ಕೆ ಆಗದೇ ಇದ್ದಿದ್ದರಿಂದ ಇನ್ನೊಂದು 5 to 6 kgs ಅಷ್ಟು ಗೇನ್ ಆಗಿದ್ದೀನಿ. ವೇಟ್ ಗೇನ್ ಆಗಿದ್ರೂ ನಾನು ಆರೋಗ್ಯವಾಗಿಯೇ ಇದ್ದೀನಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂದಂತೆ ಊಟದ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಂಡಿದ್ರೆ ಆರೋಗ್ಯವನ್ನು ಕಾಪಾಡ್ಕೋಬೋದು. ಯು ಆರ್ ವಾಟ್ ಯು ಈಟ್. ಈ ಪಿಕ್ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಫ್ರೆಂಡ್ಸ್? ಹೆಚ್ಚಾಗಿ ಹಣ್ಣು, ತರಕಾರಿ, ಸೊಪ್ಪು, ಕಾಳುಗಳು ಇವೆಲ್ಲ ತಿನ್ನುವಂಥ ಮನುಷ್ಯ ಎಷ್ಟು ಸ್ಲಿಮ್ ಆಗಿದ್ದಾನೆ ಲೆಫ್ಟ್ ಸೈಡ್ ನೋಡ್ಬೋದು. ರೈಟ್ ಸೈಡ್ ಪಿಕ್ನಲ್ಲಿ ಅಂದರೆ ಜಂಕ್ ಫುಡ್ಸ್ ಹೆಚ್ಚಾಗಿ ತಿನ್ನುವಂಥವರ ದೇಹ ಹೇಗಿದೆ ಅಂತ ನೋಡ್ಬೋದು. ಹಾಗಾಗಿ ನಾವು ಹೆಚ್ಚು ಆರೋಗ್ಯವಾಗಿ ಇರಬೇಕಂದ್ರೆ ಒಂದು ಹೆಲ್ತಿ ಲಿವಿಂಗ್ ಲೈಫನ್ನು ಲೀಡ್ ಮಾಡಬೇಕು ಅಂತಂದರೆ ಹೆಚ್ಚಾಗಿ ಸೊಪ್ಪು, ಹಣ್ಣು, ತರಕಾರಿ, ಕಾಳುಗಳು ಇವುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕಾಗುತ್ತೆ. ನಾನಿವತ್ತು ತೋರಿಸಿದಂಥ ಪಿಕ್ನಲ್ಲಿ ಎ ಮತ್ತು ಬಿ ಇದೆ. ನಿಮಗೆ ಇವೆರಡರಲ್ಲಿ ಯಾವ ಥರ ಇರಬೇಕು ಅಂತ ಇಷ್ಟ ಇದ್ದರೆ ಎ ಅಂದರೆ ಎ ಹಾಕಿ, ಬಿ ಅಂದರೆ ಬಿ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕ್ಬೋದು. ಅಫ್ಕೋರ್ಸ್ ಎಲ್ಲರೂ ಎ ಅನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ ನನ್ನ ಅನಿಸಿಕೆ. ನಾವೀಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಏನೋ ಒಂದು ಊಟ ತಿಂದು ಉಪವಾಸ ಇದ್ದು ಹೆಚ್ಚು ಕಮ್ಮಿ ಮಾಡಿ ನಾವು 2-3 kgಯಷ್ಟು ವೆಯ್ಟ್ ಲಾಸನ್ನು ಮಾಡ್ಕೋಬೋದು. 1 ವಾರ ಮಾಡ್ತೀವಿ, 2 ವಾರ ಮಾಡ್ತೀವಿ, ಮತ್ತು 3ನೇ ವಾರ 4ನೇ ವಾರಕ್ಕೆ ಅದನ್ನೇ ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ. ಮತ್ತು ಬೇರೆ ಏನಾದರೂ ಗೊತ್ತಿಲ್ಲದೇನೋ ತಿನ್ಬಿಟ್ಟಿರ್ತೀವಿ, ಮತ್ತು ವೆಯ್ಟ್ ಗೇನ್ ಆಗಿಬಿಡ್ತೀವಿ. ಸೊ ಅದು ಯಾವತ್ತೂ ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಾವು ಹೆಲ್ತಿ ಲಿವಿಂಗ್ ಅಂದರೆ ಏನು ಅಂತ ತಿಳ್ಕೋಬೇಕು. ಆರೋಗ್ಯವಾದ ಜೀವನ ನಾವು ನಡೆಸಬೇಕು ಅಂತಿದ್ದರೆ ಮೊದಲು ಫುಡ್ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಬೇಕು. ಯಾವ ಫುಡ್ಡನ್ನು ಹೆಚ್ಚಾಗಿ ತಿನ್ನಬೇಕು, ಯಾವ ಪದಾರ್ಥಗಳನ್ನು ಕಮ್ಮಿ ತಿನ್ನಬೇಕು, ಯಾವ ಪದಾರ್ಥಗಳನ್ನು ಮುಟ್ಲೇಬಾರ್ದು ಅಂತ ಕೆಲವು ಫುಡ್ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಹೆಲ್ತಿ ಲಿವಿಂಗನ್ನು ಲೀಡ್ ಮಾಡ್ಬೋದು. ಹಾಗೆ ಆ ಹೆಲ್ತಿ ಲಿವಿಂಗಲ್ಲಿ ನಾವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಅದು ಕೊನೆಯವರೆಗೂ ಇರುತ್ತೆ, ಪರ್ಮನೆಂಟಾಗಿ ಇರುತ್ತೆ. ಸೊ ಇದು 1 ದಿನ 2 ದಿನ ಮಾಡುವಂಥದ್ದಲ್ಲ. ಲೈಫ್ ಲಾಂಗ್ ನಾವು ಹೆಲ್ತಿಯಾಗಿ ಇರೋದಕ್ಕೆ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ನಾವು. ಫ್ರೆಂಡ್ಸ್ ನೋಡಿ, ಇದು ರೋಸ್ ಪೆಟಲ್ಸ್ ಅಂದರೆ ಗುಲ್ಕನ್ ರೋಸ್ ಅಂತ ಹೇಳ್ತೀವಿ, ಪನ್ನೀರ್ ರೋಸ್ ಅಂತ ಕೂಡ ಹೇಳ್ತೀವಿ. ಇದು ನಮ್ಮ ತೋಟದಲ್ಲಿ ಬೇಕಾದಷ್ಟು ಹೂಗಳು ಬಿಡುತ್ತೆ. ನಾವು ವೀಕ್ಲಿ ಒನ್ಸ್ ತೋಟಕ್ಕೆ ವಿಸಿಟ್ ಮಾಡ್ತೀವಿ. ಹಾಗಾಗಿ ಬೇರೆ ದಿನಗಳಲ್ಲಿ ಗುಲ್ಕನ್ ರೋಸ್ ಏನಿರುತ್ತೆ ಅದು ಎಲ್ಲ ಉದುರಿ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ನಾವು ಹೋದಾಗ ಮಾತ್ರ ಎಷ್ಟು ಸಿಗುತ್ತೋ ಅಷ್ಟು ಕಿತ್ಕೊಂಡು ಬಂದು ಕಲೆಕ್ಟ್ ಮಾಡ್ಕೊತೀನಿ. ಆಮೇಲೆ ಅದನ್ನು ನೆರಳಲ್ಲೇ ಒಣಗಿಸಿ ಇಟ್ಕೊತೀನಿ. ಒಂದು ಏಟೆಡ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ನಾವು ಯಾವುದಾದ್ರು ಸ್ವೀಟ್ಸ್ ಮಾಡುವಾಗ ಇಲ್ಲಾಂದರೆ ಮಿಲ್ಕ್ ಶೇಕ್ ಮಾಡುವಾಗ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ರೋಸ್ ಪೆಟಲ್ಸಲ್ಲಿ ನಾವು ಗುಲ್ಕನ್ ಸಹ ಮಾಡ್ಬೋದು. ಈ ರೋಸ್ ಪೆಟಲ್ಸ್ ಒಣಗಿದ್ರೂ ಸಹ ಎಷ್ಟು ಅರೋಮೆಟಿಕ್ ಆಗಿದೆ, ಎಷ್ಟು ಸ್ಮೆಲ್ ಇದೆ ಅಂತೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗಾಗಿ ಈ ರೋಸ್ ಪೆಟಲ್ಸ್ನ ಬಿಸಾಕೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಎಷ್ಟು ಸಿಗುತ್ತೋ ಅಷ್ಟೇ ತಂದು ಸ್ಟೋರ್ ಮಾಡಿ ನಾನು ಫ್ರಿಜ್ನಲ್ಲಿ ಇಟ್ಕೋತೀನಿ. ಒಬ್ಬ ಮನುಷ್ಯ 100% ಹೆಲ್ತಿ ಆಗಿದ್ದಾನೆ ಅಂತ ಹೇಳಬೇಕಾದ್ರೆ ಅವನ ಬಾಡಿ ಮಸಲ್ಸ್ ಜಾಸ್ತಿ ಇರಬೇಕು, ಫ್ಯಾಟ್ ಕಮ್ಮಿ ಇರಬೇಕು. ಮಸಲ್ಸ್ ಅಂದರೆ ಮಾಂಸಖಂಡ, ಫ್ಯಾಟ್ ಅಂದರೆ ಕೊಬ್ಬಿನಾಂಶ. ಅವನು ರೆಗ್ಯುಲರ್ ಬಾಡಿ ಚೆಕಪ್ ಮಾಡಿಸಿದಾಗ ಮಸಲ್ಸ್ ಹೈ ತೋರಿಸ್ತಾ ಇರಬೇಕು, ಫ್ಯಾಟ್ ಕಮ್ಮಿ ಇರಬೇಕು. ಆದರೆ ಈಗಿನ ಕಾಲದಲ್ಲಿ ನಾವು ಹೆಚ್ಚಾಗಿ ಜಂಕ್ ಫುಡ್ಸು, ಡೀಪ್ ಫ್ರೈಡ್ ಐಟಮ್ಸು ಈ ಥರ ಎಲ್ಲ ಅನ್ಹೆಲ್ತಿ ಫುಡ್ಸ್ ತಿನ್ನೋದ್ರಿಂದ ಹ್ಯೂಮನ್ ಬಾಡಿ ಹೆಚ್ಚಾಗಿ ಫ್ಯಾಟ್ಸ್ನ ತೋರಿಸುತ್ತೆ, ಮಸಲ್ಸ್ ಕಮ್ಮಿ ತೋರಿಸುತ್ತೆ. ಹಾಗಾಗಿ ಈ ಹ್ಯೂಮನ್ ಬಾಡಿಗೆ ಮಸಲ್ಸ್ ಹೆಚ್ಚಾಗಿ ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಊಟದಲ್ಲಿ ಪ್ರತಿನಿತ್ಯ ಪ್ರೋಟೀನ್ಸನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಬನ್ನಿ. ಇದಕ್ಕೆ ದಾಳಿಂಬೆ ಮತ್ತು ಬೀಟ್ರೂಟ್ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ.
ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಜಸ್ಟ್ ಬ್ಲೆಂಡ್ ಮಾಡೋದು ಅಷ್ಟೇ. ನಾವು ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇರೋದ್ರಿಂದ ಹೆಲ್ತಿ ಆಗಿಲಿ ಅಂಥೇಳಿ ಯಾವುದೇ ಥರದ ಸ್ವೀಟ್ನರ್ಸ್ ಆ್ಯಡ್ ಮಾಡ್ತಾ ಇಲ್ಲ. ಸಕ್ಕರೆ ಆಗಲಿ, ಜೇನುತುಪ್ಪ, ಬೆಲ್ಲ ಏನೂ ಬೇಡ. ದಾಳಿಂಬೆ ಮತ್ತು ಬೀಟ್ರೂಟ್ ಅದರದ್ದೇ ಆದ ಓನ್ ಸ್ವೀಟ್ನೆಸ್ ಅದರಲ್ಲಿ ಇರುತ್ತೆ. ಸೊ ನ್ಯಾಚುರಲ್ ಆಗಿ ನಾವು ಇವೆಲ್ಲ ನಾವು ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಮಕ್ಳಿಗಾದರೆ ಮಕ್ಕಳು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾರೆ, ಹೆಂಗಾರು ಮಾಡೋರು ಕುಡಿಸ್ಬೇಕಲ್ಲ, ತಿನ್ನಿಸ್ಬೇಕಲ್ಲ ಅಂಥೇಳಿ ಅವ್ರಿಗೊಂದು ಸ್ವಲ್ಪ ಬೇಕು ಅಂದರೆ ಜೇನುತುಪ್ಪ ಆ ಥರ ಸೇರಿಸ್ಕೊಂಡು ಕುಡಿಸ್ಬೋದು. ನಾವು ದೊಡ್ಡವರು ಮಾಡ್ಕೊತಿದ್ದೀವಿ ಅಂತ ಹೇಳಿದರೆ ಇದಕ್ಕೆ ಯಾವುದೇ ಥರದ ಸ್ವೀಟ್ನರ್ಸನ್ನು ಆ್ಯಡ್ ಮಾಡ್ಕೋಬೇಡಿ. ನೋಡಿ, ಇಲ್ಲಿ ನಮ್ಮ ಡಿಟಾಕ್ಸ್ ಡ್ರಿಂಕ್ ಸಿಂಪಲ್ಲಾಗಿ ರೆಡಿ ಆಗಿದೆ. ಹಾಗೆಯೇ ನಾನು ಇವಾಗ ಏನು ಡ್ರಿಂಕ್ ತೋರಿಸ್ತಾ ಇದ್ದೀನಿ, ಅನಿಮಿಕ್ ಪೇಷಂಟ್ಸ್ಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಬೀಟ್ರೂಟ್ ಮತ್ತು ದಾಳಿಂಬೆ ಇವೆರಡನ್ನೂ ಪ್ರತಿದಿನ ತಿನ್ನೋದ್ರಿಂದ ರಕ್ತ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಇವಾಗ ಒಬ್ಬೊಬ್ಬರಿಗೆ ದೇಹದಲ್ಲಿ ಬ್ಲಡ್ ಕಮ್ಮಿ ಇರುತ್ತೆ ಅಂದಾಗ ಈ ಥರ ಜ್ಯೂಸನ್ನು ಅವರು ಪ್ರತಿದಿನ ಮಾಡಿಕೊಂಡು ಕುಡಿಬೋದು. ಇದ್ರ ಜೊತೆಗೆ ನಾನು ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಲೆಮನ್ ಜ್ಯೂಸನ್ನು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ದೇಹದಲ್ಲಿ ರಕ್ತ ಹೆಚ್ಚು ಮಾಡೋದು ಅಲ್ಲದೆ ಇದು ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೂಡ ಕೊಡುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಂದು ಒಂದು ಆರೆಂಜ್ ಮತ್ತು ಆ್ಯಪಲನ್ನು ತೊಗೊಂಡಿದ್ದೀನಿ. ಆರೆಂಜ್ ಸೀಸ್ನಲ್ ಫುಡ್ ಆಗಿರೋದ್ರಿಂದ ಅದನ್ನು ಸೇರಿಸ್ಕೊಂಡಿದ್ದೀನಿ. ಆರೆಂಜಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ, ತುಂಬಾ ಒಳ್ಳೆಯದು. ಪ್ರತಿನಿತ್ಯ ಆರೆಂಜ್ ಇರೋವರೆಗೂ, ಸೀಸನ್ ಇರೋವರೆಗೂ ನೀವು ತಿನ್ಬೋದು ಒಂದೊಂದು. ನಮ್ಮ ಊಟದಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿರಬೇಕು ಅಂತ ಹೇಳಿದ್ನಲ್ವಾ. ಪ್ರೋಟೀನ್ಸ್ ಯಾವುದ್ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಎಗ್ ವೈಟ್ಸಲ್ಲಿರುತ್ತೆ, ಸೋಯಾ ಚಂಕ್ಸಲ್ಲಿರುತ್ತೆ, ಸೋಯಾ ಐಟಮ್ಸ್ನಲ್ಲಿ ಇರುತ್ತೆ, ಪನ್ನೀರ್, ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಕಾಳುಗಳು ಇವೆಲ್ಲದರಲ್ಲೂ ಪ್ರೋಟೀನ್ಸ್ ಹೆಚ್ಚಾಗಿ ಇರುತ್ತೆ. ಇನ್ನು ನಾನ್ ವೆಜಿಟೇರಿಯನ್ಸ್ಗಂದರೆ ಚಿಕನ್ನಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿ ಇರುತ್ತೆ. ಹಾಗಂತ ಪ್ರತಿದಿನ ನಾವು ಚಿಕನ್ ತಿನ್ನೋಕ್ಕಾಗೋದಿಲ್ಲ, ಏಕೆಂದರೆ ಚಿಕನಲ್ಲಿ ಫ್ಯಾಟ್ ಕೂಡ ಇರುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಚಿಕನ್ ತೊಗೋಬೇಕು. 50 to 100 ಗ್ರಾಮ್ಸ್ ಅಷ್ಟು ಒಂದು ದಿನಕ್ಕೆ 1 ಟೈಮ್ ತೊಗೊಂಡ್ರೆ ಸಾಕು. ವಾರದಲ್ಲಿ 2 ದಿನ ಅಥವಾ 3 ದಿನ ನಾವು ನಾನ್ ವೆಜ್ಜನ್ನು ಬಳಸಿದ್ರೆ ಸಾಕು. ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಲಂಚ್ಗೆ. ಒಂದೇ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೀಟ್ರೂಟ್ 2 ತುರಿದಿರೋಂಥದ್ದನ್ನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಯಾಕಂದರೆ ಬೀಟ್ರೂಟ್ನಲ್ಲಿ ನೀರಿನಂಶ ಇರುತ್ತೆ, ಇದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ ಬೇಯೋದಕ್ಕೆ. ಹಾಗಾಗಿ ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಲಿಡ್ಡನ್ನು ಕವರ್ ಮಾಡಿ ಸಿಮ್ ಫ್ಲೇಮ್ನಲ್ಲಿ 3-4 ನಿಮಿಷ ಬೇಯಿಸ್ಕೊಳ್ಳೋಣ. ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ಈ ಕಡೆ ನಾನು ಮಧ್ಯಾಹ್ನ ಲಂಚ್ಗೆ ಅಂತ ಸಾಮೆ ರೈಸನ್ನು ನೆನೆಸಿ ಇಟ್ಟಿದ್ದೀನಿ. ಸಾಮೆ ರೈಸ್ ಮಿಲೆಟ್ಸ್ ಜಾತಿಗೆ ಸೇರುತ್ತೆ. ಯಾವುದೇ ಮಿಲೆಟ್ಸನ್ನು ನಾವು ಬಳಸಬೇಕಾದ್ರೆ 3-4 ಅವರ್ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಬಳಸಿದ್ರೆ ಬಹಳನೇ ಒಳ್ಳೆಯದು. ಇದರಲ್ಲಿ ಒಂದು ಫೈಟಿಕ್ ಆ್ಯಸಿಡ್ ಅಂತ ಇರುತ್ತೆ, ಅದು ನೆನೆಸಿದಾಗ ಆಚೆ ರಿಲೀಸ್ ಆಗುತ್ತೆ. ಆನಂತರ ಆ ನೀರನ್ನು ಚೆಲ್ಬಿಟ್ಟು ಮತ್ತೆ ಬೇರೆ ನೀರನ್ನು ಇಟ್ಕೋಬೇಕು. ಇಲ್ಲಿ ಸುಮಾರು ಒಂದು ಚಿಕ್ಕ ಕಪ್ಪಷ್ಟು ಸಾಮೆ ರೈಸ್ಗೆ ಅದೇ ಸೇಮ್ ಮೆಜರ್ಮೆಂಟ್ ಕಪ್ನಲ್ಲಿ 2-3 ಕಪ್ಪಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಪ್ರೆಷರ್ ಕುಕ್ ಮಾಡ್ಕೋತೀನಿ. 1-2 ವಿಸಿಲ್ ಕೂಗಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಫ್ರೆಂಡ್ಸ್, ಮಿಲೆಟ್ಸಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಫೈಬರ್ ಹೆಚ್ಚಾಗಿ ತಿನ್ನೋದಕ್ಕೆ ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋ ಅಂಥವರು ಹೆಚ್ಚಾಗಿ ಫೈಬರ್ ಅಂಶ ಇರುವಂಥ ಆಹಾರ ಪದಾರ್ಥಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹೆಚ್ಚಾಗಿ ಫೈಬರ್ ಇರುವಂಥ ಆಹಾರ ಪದಾರ್ಥಗಳನ್ನು ತಿಂದರೆ, ಅಂದರೆ ಈ ಥರ ಮಿಲೆಟ್ಸನ್ನು ನಾವು ಊಟದಲ್ಲಿ ಸೇರಿಸ್ಕೊಂಡ್ರೆ ಹೊಟ್ಟೆ ತುಂಬಕ್ಕೂ ಇರುತ್ತೆ, ಫಿಲ್ ಆಗಿರುತ್ತೆ. ಆವಾಗವಾಗ ಹಶ್ವಾಗೋದು ಆ ಥರ ಎಲ್ಲ ಆಗೋದಿಲ್ಲ. ಮಧ್ಯಾಹ್ನ ಊಟ ಮಾಡಿಬಿಟ್ರೆ ಮತ್ತೆ ರಾತ್ರಿಗೆ ಹಶ್ವಾಗೋದು ಆ ಥರ ಹೊಟ್ಟೆ ತುಂಬ ಇರುತ್ತೆ, ಫಿಲ್ ಆಗಿರುತ್ತೆ. ಫೈಬರ್ ಜಾಸ್ತಿ ಇರುತ್ತೆ. ಫೈಬರ್ ನಮ್ಮ ಬಾಡಿಲಿ ಇರುವಂಥ ಫ್ಯಾಟನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸೊಪ್ಪಲ್ಲೂ ಅಷ್ಟೇ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಪ್ರತಿದಿನ ನಮ್ಮ ಊಟದಲ್ಲಿ ಸೊಪ್ಪನ್ನು ಸೇರಿಸ್ಕೊಳ್ಳೋದು ಬಹಳನೇ ಒಳ್ಳೆಯದು. ನಮ್ಮ ದೇಹದಲ್ಲಿರುವಂಥ ಫ್ಯಾಟ್, ಕೊಬ್ಬಿನಂಶ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಈಸಿಯಾಗಿ ಈ ಥರ ಫೈಬರ್ ಇರುವಂಥ ಆಹಾರಗಳನ್ನು ತಿಂದರೆ.
ಫ್ರೆಂಡ್ಸ್, ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಲಂಚ್ ಟೈಮ್. ಮಧ್ಯಾಹ್ನ 1:30ಯಿಂದ 2 ಗಂಟೆ ಈ ಟೈಮಿಂಗ್ಸಲ್ಲಿ ನಂದು ಲಂಚ್ ಟೈಮಿಂಗ್ಸ್ ಇರುತ್ತೆ. ಪ್ರತಿದಿನ ಇದೇ ಟೈಮ್ನಲ್ಲಿ ನಾನು ಲಂಚ್ ತಿನ್ನೋದು. ಬೆಳಗ್ಗೆ ತಿಂಡಿ ತಿಂದಿರಲಿ ಅಥವಾ ತಿಂದೇ ಹೋಗಲಿ, ನನ್ನ ಲಂಚ್ ಟೈಮ್ ಬಂದು 1:30ಯಿಂದ 2 ಗಂಟೆ. ಸೇಮ್ ಟೈಮಿಂಗ್ಸನ್ನು ಫಾಲೋ ಮಾಡೋದು ತುಂಬಾ ಮುಖ್ಯ. ನಾನಿಲ್ಲಿ 1 ಸೌಟ್ನಷ್ಟು ಸಾಮೆ ರೈಸ್ ತೊಗೊಂಡಿದ್ದೀನಿ. ಸ್ವಲ್ಪ ಹಸಿ ತರಕಾರಿ ಸೌತೆಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಬೀಟ್ರೂಟ್ ಪಲ್ಯ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಸೊಪ್ಪು, ನಾನು ಫೈಬರ್ ಅಂತ ಹೇಳಿದ್ನಲ್ವ, ಪ್ರತಿದಿನ ನಮ್ಮ ಮನೇಲಿ ಯಾವುದೇ ಒಂದು ಐಟಮಲ್ಲಿ ಸೊಪ್ಪನ್ನು ಸೇರಿಸಿರ್ತೀನಿ. ಇವತ್ತು ಸೊಪ್ಪು ಹಾಕಿ ಮಸೊಪ್ಪನ್ನು ಮಾಡಿದ್ದೀನಿ. ಸೊ 1 ಕಪ್ಪಷ್ಟು ಮಸೊಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮೊಸರು ಪ್ರತಿದಿನ ಇದ್ದೇ ಇರುತ್ತೆ. ಹಾಗೆ 1 ಪೀಸಷ್ಟು ಬೆಣ್ಣೆ. ತುಪ್ಪ ಬಳಸ್ತಾ ಇಲ್ಲ. ಸೊ ತುಪ್ಪ ಬದಲಿಗೆ ಬೆಣ್ಣೆ ಬಳಸಿದ್ರೆ ವೆಯ್ಟ್ ಲಾಸ್ನಲ್ಲಿ ತುಂಬಾ ಒಳ್ಳೆಯದು. ಹಾಗೆ 1 ಸ್ಪೂನಷ್ಟು ಕರಿಬೇವು ಸೊಪ್ಪಿನ ಚಟ್ನಿ ಪುಡಿಯನ್ನು ಹಾಕೊತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು. ಹಾಗೆಯೇ ಪ್ರೋಟೀನ್ಸ್ಗೋಸ್ಕರ ನಾನು ಮಸೊಪ್ಪು ಮಾಡುವಾಗ ಬೇಳೆಗಳನ್ನು ಹಾಕಿ ಮಾಡಿದ್ದೀನಿ. ಸೊ ಪ್ರೋಟೀನ್ಸ್ ಕೂಡ ಈ ಪ್ಲೇಟ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಸಂಜೆ ಟೈಮ್ನಲ್ಲಿ ಕಾಫಿ ಕುಡಿಯೋದು, ಟೀ ಕುಡಿಯೋದು ಇವೆಲ್ಲ ನನಗೆ ಅಭ್ಯಾಸ ಇಲ್ಲ. ಮಧ್ಯಾಹ್ನ ಲಂಚ್ ಟೈಮ್ ಆದಮೇಲೆ ಡೈರೆಕ್ಟಾಗಿ ನಾನು ಡಿನ್ನರ್ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ದರೆ ಅದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ದಿನಕ್ಕೆ 1 ಸಲ ಕುಡಿಬೋದು ಬೆಳಗಿನ ಟೈಮ್ನಲ್ಲಿ. ಅದೂ ಹಾಲು ಮತ್ತು ಸಕ್ಕರೆ ಇಲ್ಲದೇ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನ ಮಾಡಿದಂಥ ಸಾಮೆ ರೈಸ್ ಇದೆ. ಇದ್ರ ಜೊತೆಗೆ ಜೋಳ ಬೇಯಿಸಿರುವಂಥದ್ದು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು, ಹಾಗೆಯೇ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಶುಂಠಿ ತುರಿದಿರೋಂಥದ್ದು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಜೀರ್ಣ ಆಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಮಾಡಿದಂಥ ಸಾಮೆ ರೈಸ್ ಉಳಿದಿದ್ರೆ ಮಾತ್ರ ರಾತ್ರಿ ಹೊತ್ತು ಈ ಥರ ವೆಜ್ ಟಿಕ್ಕೀಸನ್ನು ಮಾಡ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೀನಿ. ನಾವು ವೆಯ್ಟ್ ಲಾಸ್ ಮಾಡೋವಾಗ ಅಥವಾ ಹೆಲ್ತಿ ಲಿವಿಂಗನ್ನು ಫಾಲೋ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಉಪ್ಪು, ಖಾರ, ಮಸಾಲೆ ಐಟಮ್ಗಳು ಇವುಗಳೆಲ್ಲ ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ಬಂದರೆ ಒಳ್ಳೆಯದು. ಇದಕ್ಕೆ 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅರ್ಧ ಓಳಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಬೇಡ ಅಂತ ಹೇಳಿದ್ರೆ ನೀವು ಓಟ್ಸನ್ನು ಪುಡಿ ಮಾಡಿಕೊಂಡು 1-2 ಸ್ಪೂನಷ್ಟು ಸೇರಿಸ್ಕೋಬೋದು. ಅಂದರೆ ಇದು ಒಂದು ಬೈಂಡಿಂಗ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಂಡು ಬಿಡೋಣ. ರಾತ್ರಿ ಹೊತ್ತು ಡಿನ್ನರ್ಗೆ ಇದನ್ನು ಮಾಡ್ಕೋತಿದ್ದೀವಿ ಅಂದಾಗ ಹೆಚ್ಚು ಗರಂ ಮಸಾಲ ಪುಡಿ ಆಗಲಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈ ಥರದ್ದೆಲ್ಲ ಬೇಡ. ಸ್ವಲ್ಪ ಶುಂಠಿ ಹಾಕೋಬೋದು, ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಖಾರ ಕೂಡ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು. ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪನೇ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಹಾಕ್ಕೊಳ್ಳಿ. ರಾತ್ರಿ ಹೊತ್ತು ಆದಷ್ಟು ಲೈಟ್ ಫುಡ್ಡನ್ನು ತಿನ್ನಬೇಕು. ಹಗುರವಾಗಿರುವಂಥ ಫುಡ್ಡು ತಿಂದರೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಮತ್ತು ಎದೆ ಉರಿ ಈ ಥರದ್ದು ಏನೂ ಪ್ರಾಬ್ಲಮ್ ಆಗೋಲ್ಲ. ರಾತ್ರಿ ಹೊತ್ತು ಮಲಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಈ ಥರದ್ದೆಲ್ಲ ಲೈಟ್ ಫುಡ್ಸನ್ನು ಒಂದ್ಸಲ ನೀವು ಈವ್ನಿಂಗ್ ಟೈಮ್ನಲ್ಲಿ ಅಂದರೆ ರಾತ್ರಿ ಡಿನ್ನರ್ಗೆ ನೀವು ಟ್ರೈ ಮಾಡ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಕಲಸಿದ್ಮೇಲೆ ಇದನ್ನು ಟಿಕ್ಕಿ ಶೇಪನ್ನು ಕೊಡ್ತಾಯಿದ್ದೀನಿ. ರಾತ್ರಿ ನನ್ನ ಡಿನ್ನರ್ ಬಂದು 7ರಿಂದ 7:30 ಒಳಗಡೆ ಮುಗಿಸ್ಬಿಡ್ತೀನಿ. ಸೊ 7:30ಗೆ ಮುಗಿಸಿ ಅದಾದಮೇಲೆ 3 ಅವರ್ಸ್ ಗ್ಯಾಪ್ ಕೊಟ್ಟು 3 ಅವರ್ಸ್ ಆದಮೇಲೆ ನಾನು ನಿದ್ದೆ ಮಾಡ್ತೀನಿ. ರಾತ್ರಿ ಡಿನ್ನರ್ಗೆ ಮತ್ತು ನಿದ್ದೆ ಟೈಮ್ಗೆ 3 ಅವರ್ಸ್ ಅಷ್ಟು ಗ್ಯಾಪ್ ಇದ್ದರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. 1/2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಇದ್ರ ಮೇಲೆ ಒಂದೊಂದೇ ಟಿಕ್ಕಿಗಳನ್ನು ಇಟ್ಟು ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಶಾಲೋ ಫ್ರೈ ಮಾಡ್ಕೋತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಮಕ್ಕಳಿಗೆ, ಹಸ್ಬೆಂಡ್ಗೆ ಇವ್ರಿಗೆಲ್ಲರಿಗೂ ಮಾಡಿಕೊಡ್ಬೋದು. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅವ್ರಿಗೆ ಮಾಡಿಕೊಡುವಾಗ ಇನ್ನೊಂದು ಸ್ವಲ್ಪ ಹೆಚ್ಚು ಬೆಣ್ಣೆ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊಡ್ಬೋದು. ನೋಡಿ, ನಮ್ಮ ಮಿಲೆಟ್ಸ್ ಟಿಕ್ಕಿ ಅಥವಾ ಕಟ್ಲೆಟ್ಸ್ ರೆಡಿಯಾಗಿದೆ. ಇದಕ್ಕೆ ಹೆಚ್ಚು ಅಂದರೆ ಅರ್ಧದಿಂದ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡಿದ್ದೀನಿ ಅಷ್ಟೇ. ಹೆಚ್ಚು ಎಣ್ಣೆ ಕೂಡ ಹಾಕಿಲ್ಲ.
ಸೊ ತುಂಬ ಟೇಸ್ಟಿಯಾಗಿರುವಂಥ ಮಿಲೆಟ್ಸ್ ಕಟ್ಲೆಟ್ ರೆಡಿಯಾಗಿದೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. ಇದಕ್ಕೆ ಬೇಕು ಅಂದರೆ ನೀವು ಪನ್ನೀರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಇನ್ನು ಯಾವುದಾದ್ರು ವೆಜಿಟೇಬಲ್ಸ್ ಬೇಕಿದ್ದರೆ ಸೇರಿಸ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.